ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನೇ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ PIB ನ್ಯೂಸನ್ನು ನಾವು ಸೆಪ್ರೇಟ್ ಆಗಿ ಡಿಸ್ಕಸ್ ಮಾಡೋಣ. ಯಾಕಂದರೆ ಆ ಕರೆಂಟ್ ಅಫೇರ್ಸ್ನಲ್ಲಿ ಏನು ಡಿಸ್ಕಸ್ ಮಾಡೋಕೆ ಹೋದಾಗ ವಿಡಿಯೋಸ್ ಲೆಂತ್ ಭಾಳ ಆಗ್ತಾ ಇದೆ. ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ನಾವೇನು ಮಾಡೋಣ, ಸಪ್ರೇಟ್ ಆಗಿ PIB ನ್ಯೂಸನ್ನು ಡಿಸ್ಕಸ್ ಮಾಡೋಣ ಅಂತ ನಾನು ಹೇಳಿದೆ. ಹಾಗಾಗಿ 12 ಜುಲೈ 2017 ಓಕೆ 12 ಜುಲೈ 2017 PIB ನ್ಯೂಸಲ್ಲಿ ಏನೇನು ವಿಷಯಗಳು ಬಂದವು ಅದರ ಬಗ್ಗೆ ನಾವು ಡಿಸ್ಕಸ್ಸನ್ನು ಮಾಡೋಣ. PIB ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಇದು ನ್ಯೂಸಲ್ಲಿತ್ತು. ನ್ಯೂಸಲ್ಲಿ ಏನಕ್ಕಿತ್ತಂದರೆ NHAIನ ಕೆಲವು ಅಧಿಕಾರಿಗಳು ಈ ಹೈವೇಸ್ಗಳನ್ನು ನಿರ್ಮಾಣ ಮಾಡೋದರಲ್ಲಿ ಕೆಲವು ಅಧಿಕಾರಿಗಳು ಲಂಚವನ್ನು ಪಡೆದುಕೊಂಡಿದ್ದರು, ಬ್ರೈಬನ್ನು ಪಡೆದುಕೊಂಡಿದ್ದರು. ಅದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ಮೀಡಿಯಾದವರು ಕೇಳಿದರು. ಹಾಗಾಗಿ ಈ ಮೀಡಿಯಾಗೆ NHAI ರೆಸ್ಪಾಂಡನ್ನು ಮಾಡಿದೆ ಈ ಒಂದು ಬ್ರೈಬ್ಗೆ ಸಂಬಂಧಪಟ್ಟಂತೆ. ಸೊ NHAI ಅಂದರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ. ಇದು ಒಂದು ಆಟೋನಮಸ್ ಏಜೆನ್ಸಿ, ಭಾರತ ಸರ್ಕಾರದ ಒಂದು ಆಟೋನಮಸ್ ಏಜೆನ್ಸಿಯಾಗಿ ಕಾರ್ಯವನ್ನು ಮಾಡುತ್ತೆ. ಇದು 70,000 ಕಿಲೋಮೀಟರ್ ನ್ಯಾಷನಲ್ ಹೈವೇಸ್ ನೆಟ್ವರ್ಕನ್ನು ಮ್ಯಾನೇಜ್ ಮಾಡುತ್ತೆ ನಮ್ಮ ಭಾರತದಲ್ಲಿ. ಇದು 1988ರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂದೆಹಲಿಯಲ್ಲಿ. ಇದರ ನೋಡಲ್ ಏಜೆನ್ಸಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುವುದು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್. ಅದೇ ರೀತಿ NHAI ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಇವರು ಒಂದು MOUಗೆ ಸೈನನ್ನು ಮಾಡಿದ್ದಾರೆ. ಆ MOU ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಜೊತೆ. ಇದರ ಮುಖ್ಯ ಉದ್ದೇಶ ಏನಂದರೆ ಸ್ಯಾಟಲೈಟ್ ಮ್ಯಾಪಿಂಗ್ ಆಫ್ ಹೈವೇಸ್, ಅಂದರೆ ಹೆದ್ದಾರಿಗಳಿದ್ದಾವೆ, ರಾಷ್ಟ್ರೀಯ ಹೆದ್ದಾರಿಗಳು. ಆ ಹೆದ್ದಾರಿಗಳ ಒಂದು ಮ್ಯಾಪನ್ನು ಸ್ಯಾಟಲೈಟ್ ಮ್ಯಾಪಿಂಗ್ಗೋಸ್ಕರ ಇಸ್ರೋ ಜೊತೆ NHAI MOUಗೆ ಸೈನನ್ನು ಹಾಕಲಾಗಿದೆ. ಪ್ರಸ್ತುತವಾಗಿ ಈ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ದ ಚೇರ್ಮನ್ ಮಿಸ್ಟರ್ ದೀಪಕ್ ಕುಮಾರ್ ಇವರೊಬ್ಬರು IAS ಆಫೀಸರ್. ಈ NHAIನ ಮೊದಲ ಚೇರ್ಮನ್ ಆಗಿರೋರು ಡಾಕ್ಟರ್ ಯೋಗೇಂದ್ರ ನರೇನ್. ಸೊ ಫಸ್ಟ್ ಚೇರ್ಮನ್ ಆಫ್ NHAI ಈಸ್ ಡಾಕ್ಟರ್ ಯೋಗೇಂದ್ರ ನರೇನ್ ಅಂಡ್ ದ ಕರೆಂಟ್ ಚೇರ್ಮನ್ ಆಫ್ ದಿಸ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈಸ್ ಮಿಸ್ಟರ್ ದೀಪಕ್ ಕುಮಾರ್. ಈಸ್ ಎನ್ IAS ಅಧಿಕಾರಿ. ಓಕೆ, ನಮ್ಮ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಫಿನ್ಲ್ಯಾಂಡ್ನ ಪ್ರಧಾನಮಂತ್ರಿಯಾದ ಶ್ರೀ ಜುಹಾ ಸಿಪಿಲಾ ಇವರ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿದ್ದಾರೆ. ದೂರವಾಣಿ ಮೂಲಕ ಮಾತುಕತೆಯನ್ನು ಮಾಡಿದಾಗ ಪ್ರಧಾನಮಂತ್ರಿ ಸಿಪಿಲಾ ಇವರು ನಮ್ಮ ರಾಷ್ಟ್ರದಲ್ಲಿ ಐತಿಹಾಸಿಕ ಸರಕು ಮತ್ತು ಸೇವೆಗಳ ತೆರಿಗೆಯನ್ನು ಅನುಷ್ಠಾನಗೊಳಿಸಿ ಅದು ಯಶಸ್ವಿಯಾಗಿವೆ. ಅದಕ್ಕೆ ಅವರು ಒಂದು ಅಭಿನಂದನೆಯನ್ನು ಸೂಚಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಅದೇ ರೀತಿ ಈ ಇಬ್ಬರು ನಾಯಕರು ಅಂದರೆ ನಮ್ಮ ಭಾರತದ ಪ್ರಧಾನಿ ಮತ್ತು ಫಿನ್ಲ್ಯಾಂಡ್ನ ಪ್ರಧಾನಮಂತ್ರಿ ಇವರು ವಾಣಿಜ್ಯ ಮತ್ತು ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗೋಪಾಯಗಳ ಕುರಿತು ಒಂದು ಚರ್ಚೆಯನ್ನು ಈ ಒಂದು ದೂರವಾಣಿ ಕರೆ ಮೂಲಕ ಮಾಡಿದ್ದಾರೆ. ಸೊ ನಾವು ಇಲ್ಲಿ ಇಂಪಾರ್ಟೆಂಟ್ ಆಗಿ ಈ ಫಿನ್ಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಮ್ಯಾಪಲ್ಲಿ ಫಿನ್ಲ್ಯಾಂಡ್ ಎಲ್ಲಿದೆ, ಅದರ ಕ್ಯಾಪಿಟಲ್ ಯಾವುದು ಅಂತ ತಿಳ್ಕೊಳ್ಳೋಣ. ಫಿನ್ಲ್ಯಾಂಡ್ ಕಂಟ್ರಿ ಇದು ಬರೋದು ನದರ್ನ್ ಯುರೋಪಲ್ಲಿ. ಇದರ ನೆರೆಯ ರಾಷ್ಟ್ರಗಳು ಸ್ವೀಡನ್, ನಾರ್ವೆ ಮತ್ತು ರಷ್ಯಾ. ಅಂದರೆ ಫಿನ್ಲ್ಯಾಂಡ್ ಬಾರ್ಡರ್ಗೆ ಹತ್ತಿಕೊಂಡಿರುವ ರಾಷ್ಟ್ರಗಳು ಯಾವಂದರೆ ಸ್ವೀಡನ್, ನಾರ್ವೆ, ರಷ್ಯಾ. ಫಿನ್ಲ್ಯಾಂಡ್ನ ಕ್ಯಾಪಿಟಲ್ ಇರೋದು ಹೆಲ್ಸಿಂಕಿ. ನೆನಪಿಟ್ಕೊಡ್ರಿ, ಫಿನ್ಲ್ಯಾಂಡ್ನ ಕ್ಯಾಪಿಟಲ್ ಇರೋದು ಹೆಲ್ಸಿಂಕಿ. ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ರೈಸ್ ವ್ಯಾಲ್ಯೂ ಎಡಿಷನ್, ಈ ಒಂದು ಸಂಸ್ಥೆಯನ್ನು ವಾರಣಾಸಿಯ ರಾಷ್ಟ್ರೀಯ ಬೀಜ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ನ್ಯಾಷನಲ್ ಸೀಡ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅದರ ಆವರಣದಲ್ಲಿ ಕ್ಯಾಂಪಸ್ನಲ್ಲಿ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ರೈಸ್ ವ್ಯಾಲ್ಯೂ ಎಡಿಷನ್ ಎಂಬ ಒಂದು ಸಂಸ್ಥೆಯನ್ನು ಅಲ್ಲಿ ಸ್ಥಾಪನೆ ಮಾಡಲಾಗುವಂಥ ಈ ಒಂದು ಸ್ಥಾಪನೆಗೆ ಸಂಪುಟದ ಅನುಮೋದನೆಯನ್ನು ದೊರೆತಿದೆ. ಸೊ ಈ ಒಂದು ಪ್ರಸ್ತಾಪದ ಒಂದು ಅಡಿ ವಾರಣಾಸಿಯಲ್ಲಿ ಅಕ್ಕಿ ಮೌಲ್ಯವರ್ಧನೆಯ ಉತ್ಕೃಷ್ಟತಾ ಕೇಂದ್ರವನ್ನು ಸ್ಥಾಪಿಸಲಾಗುತ್ತದೆ. ಇದರಲ್ಲಿ ಭತ್ತದ ಕಾಳು ಮತ್ತು ಹುಲ್ಲಿನ ನರುವ ಭಾರೀ ಲೋಹಾಂಶವನ್ನು ಗುಣಮಟ್ಟವನ್ನು ನಿರ್ಧರಿಸ. ಭಾರತ ಮತ್ತು ಪ್ಯಾಲೆಸ್ಟೈನ್ ನಡುವೆ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದ ಸಹಕಾರಗೋಸ್ಕರ ಕೋಆಪರೇಷನ್ಗೋಸ್ಕರ ಒಂದು ತಿಳುವಳಿಕೆ ಒಪ್ಪಂದ ಏನಿತ್ತು, ಆ ತಿಳುವಳಿಕೆ ಒಪ್ಪಂದಕ್ಕೆ ಈಗ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದಂತೆ. ಆ ಸಹಕಾರಗಳು ಯಾವ್ಯಾವ ಅಂದರೆ ಆರೋಗ್ಯ ಸಿಬ್ಬಂದಿಯ ಸಾಮರ್ಥ್ಯ ವರ್ಧನೆ, ಅಂದರೆ ಕೋಆಪರೇಷನ್ಗೋಸ್ಕರ ಯಾವ್ಯಾವ ಕ್ಷೇತ್ರದಲ್ಲಿ ಇದಾವೆ ಅಂದರೆ ಆರೋಗ್ಯ ಸಿಬ್ಬಂದಿಯ ಸಾಮರ್ಥ್ಯ ವರ್ಧನೆ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮಾಡುವುದು ಮತ್ತು ತಡೆಯನ್ನು ಮಾಡುವುದು, ಫಿಸಿಯೋಥೆರಪಿ ಮತ್ತು ಪುನರ್ವಸತಿ, ಔಷಧ ಮತ್ತು ವೈದ್ಯಕೀಯ ಸಾಧನಗಳ ಒಂದು ಕೋಆಪರೇಷನ್ ಸಲುವಾಗಿ ಸಹಕಾರಗೋಸ್ಕರ, ಪರಸ್ಪರ ಹಿತಾಸಕ್ತಿಯ ಯಾವುದೇ ಇತರ ಕ್ಷೇತ್ರ. ಈ ಸಹಕಾರದ ವಿವರವನ್ನು ವ್ಯಾಖ್ಯಾನಿಸಲು ಮತ್ತು
ತಿಳುವಳಿಕೆ ಒಪ್ಪಂದದ ಅನುಷ್ಠಾನದ ಬಗ್ಗೆ ನಿಗಾ ವಹಿಸಲು ಜಂಟಿ ಕಾರ್ಯಪಡೆಯನ್ನು ಸ್ಥಾಪಿಸಲಾಗುತ್ತಂತೆ. ಸೊ ಹಾಗಾಗಿ ನಮ್ಮ ಭಾರತ ಮತ್ತು ಪ್ಯಾಲೆಸ್ಟೈನ್ ನಡುವೆ ಈ ಒಂದು ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಸಹಕಾರಗೋಸ್ಕರ ಒಂದು ಒಪ್ಪಂದಕ್ಕೆ ಈಗ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸೊ ಇಲ್ಲಿ ನಾವು ಪ್ಯಾಲೆಸ್ಟೈನ್ ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡೋಣ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ಯಾಲೆಸ್ಟೈನ್ ರಾಷ್ಟ್ರ ಬರೋದು ಮಿಡಲ್ ಈಸ್ಟ್ ಏಷ್ಯಾದಲ್ಲಿ. ಅದರ ಕ್ಯಾಪಿಟಲ್ ಈಸ್ಟ್ ಜೆರೂಸಲೆಂ. ಇಲ್ಲಿ ವೆಸ್ಟ್ ಬ್ಯಾಂಕ್ ಇದೆ, ರಾಮಲ್ಲಾ, ಗಜಾ ಸ್ಟ್ರಿಪ್, ಈ ಕಡೆ ಈಜಿಪ್ಟ್ ಇದೆ, ಇಸ್ರೇಲ್, ಜಾರ್ಡನ್, ಸಿರಿಯಾ, ಗೋಲನ್ ಹೈಟ್ಸ್, ಲೆಬನಾನ್. ಸೊ ನೆನ್ಪಿಟ್ಕೊಡ್ರಿ, ಪ್ಯಾಲೆಸ್ಟಿಯನ್ ರಾಷ್ಟ್ರ ಬರೋದು ಮಿಡಲ್ ಈಸ್ಟ್ ಏಷ್ಯಾದಲ್ಲಿ. ಅದರ ರಾಜಧಾನಿ ಜೆರೂಸಲೆಂ. ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ಮತ್ತು ಜರ್ಮನಿ ನಡುವೆ ಒಂದು ನಿರ್ದಿಷ್ಟ ಉದ್ದೇಶದ ಜಂಟಿ ಘೋಷಣೆಗೆ ಸಂಪುಟದ ಅನುಮೋದನೆಯನ್ನ ದೊರೆತಿದೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆಯನ್ನು ನಡೆದಿತ್ತು. ಆ ಸಭೆಯಲ್ಲಿ ಭಾರತ ಮತ್ತು ಜರ್ಮನಿಯ ನಡುವೆ ಆರೋಗ್ಯ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಅಂದರೆ ಕೋಆಪರೇಷನ್ಗೋಸ್ಕರ ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ, ಹೆಲ್ತ್ ಫೀಲ್ಡ್ ನಲ್ಲಿ ಆ ಒಂದು ಸಹಕಾರಕ್ಕಾಗಿ ಕೋಆಪರೇಷನ್ಗೋಸ್ಕರ ನಿರ್ದಿಷ್ಟ ಉದ್ದೇಶದ ಜಂಟಿ ಘೋಷಣೆಯ ಒಂದು ಅಂಕಿತಕ್ಕೆ ಅನುಮೋದನೆಯನ್ನ ನೀಡಿದೆಯಂತೆ. ಸೊ ಈ ಒಂದು ಸಹಕಾರದಲ್ಲಿ ಅಂದರೆ ಯಾವ್ಯಾವ ಕ್ಷೇತ್ರಗಳು ಒಳಗೊಂಡಿವೆ ಅಂದರೆ ಸ್ನಾತಕೋತ್ತರ ಶಿಕ್ಷಣ, ವೈದ್ಯಕೀಯ ಸಿಬ್ಬಂದಿಯ ತರಬೇತಿ, ಔಷಧ ಮತ್ತು ಔಷಧ ಆರ್ಥಿಕತೆ, ಆರೋಗ್ಯ ಅರ್ಥಶಾಸ್ತ್ರ. ಅದೇ ರೀತಿ ಈ ಎಲ್ಲ ಒಂದು ಸಹಕಾರಗಳ ಒಂದು ವಿವರವನ್ನು ವ್ಯಾಖ್ಯಾನಿಸಲು ಮತ್ತು ಅನುಷ್ಠಾನದ ಬಗ್ಗೆ ನಿಗಾ ವಹಿಸಲು ಜಂಟಿ ಕಾರ್ಯಪಡೆಯನ್ನ ಸ್ಥಾಪಿಸಲಾಗುತ್ತದಂತೆ. ಸೊ ನೆನ್ಪಿಟ್ಕೊಡ್ರಿ, ಭಾರತ ಮತ್ತು ಜರ್ಮನಿ ನಡುವೆ ನಿರ್ದಿಷ್ಟ ಉದ್ದೇಶದ ಜಂಟಿ ಘೋಷಣೆಗೆ ಸಂಪುಟದ ಅನುಮೋದನೆ ನೀಡಿದೆ. ಅದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಜರ್ಮನಿ ರಾಷ್ಟ್ರ ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ. ಜರ್ಮನಿಯ ಕ್ಯಾಪಿಟಲ್ ಬರ್ಲಿನ್. ಅದರ ಅಕ್ಕಪಕ್ಕದಲ್ಲಿರುವ ರಾಷ್ಟ್ರಗಳು ಹ್ಯಾಂಬರ್ಗ್ ಅಲ್ಲಿ ಇತ್ತೀಚೆಗೆ G20 ಸಮಿಟ್ ನಡೆಯಿತು. ಅದು 12ನೇ ಆವೃತ್ತಿಯ G20 ಸಮಿಟ್ ಅನ್ನ ನಡೀತು. ಅದು ಜರ್ಮನಿಯ ಹ್ಯಾಂಬರ್ಗ್ನಲ್ಲಿ. ಸೊ ಅದರ ಪಕ್ಕದಲ್ಲಿರುವುದು ಈ ಕಡೆ ನೇತ್, ಲಕ್ಸ್, ಈ ಕಡೆ ಫ್ರಾನ್ಸ್ ಇದೆ, ಸ್ಟಟ್ಗರ್ಟ್, ಮುನ್ಚೆನ್, ಸ್ವಿಚ್, ಆಸ್ಟ್ರಿಯಾ, ಜಕ್ರೆಬ್, ಪೋಲೆಂಡ್. ಓಕೆ, ಸೊ ಜರ್ಮನ್ನ ರಾಜಧಾನಿ ಬರ್ಲಿನ್. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ಆಸಾಂ ರೈಫಲ್ಸ್ನ ವೈದ್ಯಕೀಯ ಅಧಿಕಾರಿಗಳ ನಿವೃತ್ತಿಯ ವಯಸ್ಸನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ. ಸೊ ಇದರ ಪ್ರಕಾರ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ಆಸಾಂ ರೈಫಲ್ಸ್ನ ಸಾಮಾನ್ಯ ಸೇವೆಯ ವೈದ್ಯ ಅಧಿಕಾರಿಗಳು ಅಂದರೆ ಸಾಮಾನ್ಯ ಸೇವೆಯಲ್ಲಿ ವೈದ್ಯ ಅಧಿಕಾರಿಗಳಾಗಿ ಯಾರು ಕಾರ್ಯವನ್ನ ಮಾಡ್ತಾರೋ ಅವರ ರಿಟೈರ್ಮೆಂಟ್ ಏಜ್ ಅನ್ನ 60ರಿಂದ 65 ವರ್ಷಕ್ಕೆ ಏರಿಸಲಾಗಿದೆ. ಅದೇ ರೀತಿ ಈ ಆಸಾಂ ರೈಫಲ್ಸ್ ಮತ್ತು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ತಜ್ಞ ವೈದ್ಯಾಧಿಕಾರಿಗಳಿಗೆ ಯಾರು ಕೆಲಸವನ್ನ ಮಾಡ್ತಾರೆ ಅಂದರೆ ತಜ್ಞ ವೈದ್ಯ ಅಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುವ ಏನು ಡಾಕ್ಟರ್ಸ್ ಏನಿದ್ದಾರೆ, ವೈದ್ಯ ಅಧಿಕಾರಿಗಳಿದ್ದಾರೆ, ಅವರ ವಯಸ್ಸು ರಿಟೈರ್ಮೆಂಟ್ ವಯಸ್ಸು 60ರಿಂದ 65 ವರ್ಷಕ್ಕೆ ಏರಿಸಲಾಗಿದೆ. ಇದರಿಂದ ನಾವು ತಜ್ಞ ಮತ್ತು ಸಾಮಾನ್ಯ ಸೇವೆಗಳ ವೈದ್ಯಕೀಯ ಶ್ರೇಣಿಯಲ್ಲಿನ ಅಧಿಕಾರಿಗಳನ್ನ ಉಳಿಸಿಕೊಳ್ಳಲು ಬಹಳ ಸಹಾಯ ಆಗುತ್ತೆ. ಇದರಿಂದ ರೋಗಿಗಳ ಉತ್ತಮ ಆರೋಗ್ಯ ಆರೈಕೆ ಸೇವೆಯನ್ನು ಮಾಡೋಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸೂಕ್ತವಾದ ಶೈಕ್ಷಣಿಕ ಚಟುವಟಿಕೆಗಳು ನಡೆಯಲು ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸುವ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕೂ ಇದು ಸಹಕಾರಿಯಾಗಲಿದೆ. ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸಚಿವ ಸಂಪುಟ ಈ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ಆಸಾಂ ರೈಫಲ್ಸ್ನ ವೈದ್ಯಕೀಯ ಅಧಿಕಾರಿಗಳ ರಿಟೈರ್ಮೆಂಟ್ ಏಜ್ ಅನ್ನ ಹೆಚ್ಚು ಮಾಡೋಗೋಸ್ಕರ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ. ಪ್ರಗತಿಯ ಮೂಲಕ ಪ್ರಧಾನಿ ಸಂವಾದ. ಪ್ರಗತಿ ಅಂದರೆ ಪ್ರೋ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್. ಇದನ್ನ ಲಾಂಚ್ ಮಾಡಿದವರು ಪ್ರಧಾನಿ ನರೇಂದ್ರ ಮೋದಿ ಅವರು. ಇದರ ಮುಖಾಂತರ ಈ ಪ್ರೋ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಇದೇನಿದೆ ಒಂದು ಮಲ್ಟಿಪರ್ಪಸ್ ಮತ್ತೆ ಮಲ್ಟಿ ಮಾಡೆಲ್ ಪ್ಲಾಟ್ಫಾರ್ಮ್ ಇದೆ. ಇದರ ಮೂಲಕ ಒಬ್ಬ ಕಾಮನ್ ಮ್ಯಾನ್ನ ತೊಂದರೆಗಳನ್ನ ಅಡ್ರೆಸ್ ಮಾಡುವುದು ಈ ಒಂದು ಪ್ಲಾಟ್ಫಾರ್ಮ್ನ ಮುಖ್ಯ ಉದ್ದೇಶ. ಅದೇ ರೀತಿ ಗೋರ್ಮೆಂಟ್ನ ಯಾವುದೇ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ಪ್ರೋಗ್ರಾಮ್ಸ್ ಇರೋದು ಅದರ ಇಂಪಾರ್ಟೆನ್ಸ್ಗಳ ಬಗ್ಗೆ ಅದರ ಬಗ್ಗೆ ರಿವ್ಯೂ ಮಾಡೋಗೋಸ್ಕರ ಈ ಪ್ರಗತಿಯನ್ನ ಯೂಸ್ ಮಾಡಲಾಗುತ್ತೆ. ಈ ಒಂದು ಪ್ರಗತಿ ಏನು ಪ್ಲಾಟ್ಫಾರ್ಮ್ ಇದೆ ಅದರ ಮೂಲಕ ಅಡ್ರೆಸ್ ಅನ್ನ ಮಾಡಲಾಗುತ್ತೆ. ಇಲ್ಲಿ ನೋಡಿ ಚಿತ್ರದಲ್ಲಿ ಇಮೇಜ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇರೆ ರಾಜ್ಯದ ಒಬ್ಬರು ಮಿನಿಸ್ಟರ್ ಅಲ್ಲಿ ನಡೀತಾ ಇರುವ ಒಂದು ಪ್ರಾಜೆಕ್ಟ್ ಬಗ್ಗೆ ರಿವ್ಯೂ ಮತ್ತೆ ಆ ಒಂದು ಪ್ರಾಜೆಕ್ಟ್ ಏನ್ ನಡೀತಾ ಇದೆ ಅದರ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರ ಒಂದು ಆನ್ಲೈನ್ ಮುಖಾಂತರ ಅಂದ್ರೆ ಪ್ರಗತಿ ಮುಖಾಂತರ ಅವರು ತಿಳಿದುಕೊಳ್ತಾ ಇದ್ದಾರೆ, ಅಡ್ರೆಸ್ ಅನ್ನ ಮಾಡ್ತಾ ಇದ್ದಾರೆ. ಇದೊಂದು ಇಂಟರಾಕ್ಟಿವ್ ಒಂದು ಯುನಿಕ್ ಪ್ಲಾಟ್ಫಾರ್ಮ್ ಪ್ರಗತಿ ಅಂತ. ಸೊ ಅಂದ್ರೆ ಇದರ ಮೂಲಕ ಏನಾಗ್ತದೆ ಟೈಮ್ಲಿ ಆ ಒಂದು ಪ್ರಾಜೆಕ್ಟ್ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅದರ ಬಗ್ಗೆ ಇನ್ನೇನು ತೊಂದರೆಗಳಿವೆ ಅದರ ಬಗ್ಗೆ ಅಡ್ರೆಸ್ ಮಾಡೋಕ್ಕೋಸ್ಕರ ಈ ಒಂದು ಪ್ರಗತಿ ಎಂಬ ಒಂದು ಯುನಿಕ್ ಪ್ಲಾಟ್ಫಾರ್ಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದು ಲಾಂಚ್ ಮಾಡಿದವರು ನರೇಂದ್ರ ಮೋದಿ ಅವರು. ಕೇಂದ್ರ ಸಚಿವ ಸಂಪುಟ
ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಅಂದರೆ ಸೋಲಾಪುರ್ ಮತ್ತು ಬಿಜಾಪುರ್ ನಡುವೆ 4 ಲೇನಿಂಗ್ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಒಂದು ಸೋಲಾಪುರ್ ಬಿಜಾಪುರ್ ಸೆಕ್ಷನ್ 4 ಲೇನಿಗೆ NH52 ಅಂತ ಹೆಸರಿಡಲಾಗಿದೆ. ಇದು ಹೊಸ ಹೆಸರು, ನ್ಯಾಷನಲ್ ಹೈವೇ 52 ಅಂತ. ಇದಕ್ಕಿಂತ ಮುಂಚೆ NH13 ಅಂತ ಕರಿತಿದ್ರು. ಈ ಒಂದು ಡೆವಲಪ್ಮೆಂಟ್ಗೋಸ್ಕರ 4 ಲೇನಿಂಗ್ ಡೆವಲಪ್ಮೆಂಟ್ಗೋಸ್ಕರ ಕ್ಯಾಬಿನೆಟ್ ಅಪ್ರೂವನ್ನ ನೀಡಿದೆ. ಇದು ಟೋಟಲ್ ಆಗಿ 110 ಕಿಲೋಮೀಟರ್ ಉದ್ದ ಇದೆ ಈ ಒಂದು 4 ಲೇನಿಂಗ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದರೆ ನೀವು KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.